ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಏನಂತಂದರೆ ಸ್ಲೀವ್ಸ್. ನಾವು ಆರಿ ವರ್ಕ್ ಮಾಡೋದಕ್ಕೆ ಸ್ಲೀವ್ಸ್ಗೆ ಯಾವ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದು ಅಂತ. ಫಸ್ಟು ಮಾರ್ಕನ್ನು ಮಾಡ್ಕೊಳ್ಳೋದನ್ನು ಕಲಿಯಬೇಕು. ನಂತರ ನಾವು ಏನು ಡಿಸೈನ್ ಮಾಡ್ತೀವಿ ಅನ್ನೋಂಥದ್ದನ್ನು ನೆಕ್ಸ್ಟು ಫಸ್ಟೇ ಮಾರ್ಕಿಂಗೇ ನಿಮಗೆ ಬರಲ್ಲ, ನಾವು ಡಿಸೈನ್ ಏಕ್ದಮ್ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಜಸ್ಟ್ ಇದರಲ್ಲಿ ಮಾರ್ಕಿಂಗ್ ಇರುತ್ತೆ, ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಏನು ಮಾಡ್ತೀನಿ, ಒಂದು ಪೇಪರನ್ನು ತಗೊಂಡು ನೋಡಿ, ಒಂದು ಪೇಪರನ್ನು ತಗೊಳ್ತೀನಿ. ಫಸ್ಟು ನಮಗೆ ಏನು ಅಳತೆ ಬೇಕಾಗುತ್ತೆ ಆ ಅಳತೆನ ನಾನು ಪೇಪರಲ್ಲಿ ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಮಗೆ 11 ಇಂಚು ಬೇಕಾಗತ್ತೆ ನೋಡಿ. ಲೆಂತ್ ಬಂದು ನೋಡಿ ಮಾರ್ಜಿನು ಸೇರಿ ನಮಗೆ 11 ಇಂಚೆ ಬೇಕಾಗತ್ತೆ. 11 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ. ಕಾಣಿಸ್ತಿದೆಯಾ ನೋಡಿ? ಗುಡ್. ಇಲ್ಲಿ ನೋಡಿ, ಮಾರ್ಜಿನ್ ವಿತ್ ಮಾರ್ಜಿನ್ ನಮಗೆ 11 ಇಂಚ್ ಬೇಕಾಗತ್ತೆ. ಇಲ್ಲೂ 11 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಈ ಸೈಡಲ್ಲೂ 11 ಇಂಚ್ಗೆ ಒಂದು ಮಾರ್ಕನ್ನು ನೋಡಿ, ಕರೆಕ್ಟಾಗಿ 11 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡ ನಂತರ ಇದಕ್ಕೊಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಎಳ್ಕೋಬೇಕು. ಸ್ಟ್ರೈಟ್ ಗೆರೆಯನ್ನು ಎಳ್ಕೊಳ್ಳೋಣ. ಎಳ್ಕೊಂಡ ನಂತರ ಕಾಣಿಸ್ತಿದೆಯಾ ನೋಡಿ? ಓಕೆ. ಈಗ ನಾವು ಇಲ್ಲಿ 11 ಇಂಚ್ ಆಗಿರೋದ್ರಿಂದ 4 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ನೋಡಿ. 4 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಮಗೆ 1.5 ಇಂಚ್ವರೆಗೆ ನಾನು ಯಾವ ರೀತಿ ಕಟ್ ಮಾಡೋದು ಅಂತೆಲ್ಲ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಈಗ 1.5 ಇಂಚಿಗೆ ನಾವು ಏನು ಕಟಿಂಗನ್ನು ಮಾಡೋಂಗಿಲ್ಲ. ಈಗ ಅಲ್ಲಿಂದ ಇಲ್ಲಿ 2 ಇಂಚ್ಗೆ ಯಾವುದೇ ಕಟಿಂಗ್ ಮಾಡೋಂಗಿಲ್ಲ ನೋಡಿ. 8.5 ಇದೆ, ನಮಗೆ 10.5 ಬಿಡ್ತು ಬೇಕಾಗತ್ತೆ. ನಮಗೆ ಎಕ್ಸ್ಟ್ರಾ ಬಟ್ಟೆನ ಸೇರಿಸ್ಕೊಳ್ಳೋಣ. ಇಲ್ಲಿಂದ ಕಟಿಂಗನ್ನು ಇಲ್ಲಿ ನೋಡಿ, ಇಲ್ಲಿಂದ ತಂದು ಈ ರೀತಿ ಮಾರ್ಕನ್ನು ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಬೇಕು. ಈಗ ನೋಡಿ, ಇದು ಮಾರ್ಕಿಂಗ್ ಆಗಿದೆಯಲ್ಲ. ಈಗ ನಾವು ಇದು ಎಕ್ಸ್ಟ್ರಾ 2 ಇಂಚು ಬಟ್ಟೆನ ಸೇರಿಸ್ಕೋಬೇಕಾಗತ್ತೆ. ಅದನ್ನು ನಾನು ಸ್ಟಿಚಿಂಗ್ ಮಾಡುವಾಗ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಕಟಿಂಗನ್ನು ಮಾಡ್ಕೊಂಬಿಡೋಣ. ಈಗ ಕಟಿಂಗ್ ಮಾಡಿಕೊಂಡು ಇಷ್ಟು ರೆಡಿಯಾಗಿದೆಯಲ್ಲ. ಈಗ ನಾವು ಇದನ್ನು ಇಟ್ಕೊಂಡು ಈಗ ಬಟ್ಟೆ ಮೇಲೆ ಬಟ್ಟೆನ ಹಾಕೊಳ್ಳೋಣ. ಈಗ ನೋಡಿ, ಈಗ ಬಟ್ಟೆನ ಹಾಕೊಳ್ಳೋಣ. ಹಾಕೊಂಡು ಬಟ್ಟೆ ಮೇಲೆ ಕರೆಕ್ಟಾಗಿ ನೋಡಿ ಸೆಂಟರ್ಗೆ ಒಂದು ಗೆರೆಯನ್ನು ಹಾಕೋಬೇಕು. ಈಗ ನೋಡಿ, ಇದನ್ನು ಬಟ್ಟೆ ಮೇಲೆ ಹಾಕ್ಕೊಂಡು ನೋಡಿ ಈ ರೀತಿ ಬಟ್ಟೆ ಮೇಲೆ ಹಾಕ್ಕೊಂಡು ಕರೆಕ್ಟಾಗಿ ಸೆಂಟರ್ಗೆ ಇಟ್ಕೋಬೇಕು. ಸೆಂಟರ್ಗೆ ನೋಡಿ ಕರೆಕ್ಟಾಗಿ ಇಟ್ಕೊಳ್ಳೋಣ. ಎಕ್ಸ್ಟ್ರಾ ಬಟ್ಟೆಯನ್ನು ನಾವು ಈಗ ವರ್ಕ್ ಮಾಡಿದ್ದಾದಮೇಲೆ ಸೇರಿಸ್ಕೊಂಡ್ರೆ ಆಗುತ್ತೆ ನೋಡಿ. ಸೆಂಟರ್ಗೆ ಇಲ್ಲೊಂದು ಪಾಯಿಂಟ್ ಹಾಕೋತಾ ಇದ್ದೀನಲ್ಲ, ಪಾಯಿಂಟ್ ಹಾಕೊಳ್ಳಿ. ಈಗ ಇದೇನಿದೆ ಈ ರೀತಿ ಬರ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಬರ್ಕೊಂಡಿದ್ದಾದ ನಂತರ ನಾವು ಇದನ್ನು ವರ್ಕ್ ಮಾಡೋದಕ್ಕೆ ಯಾವ ರೀತಿ ವರ್ಕ್ ಮಾಡೋದು ಅಂತ ನಾನು ವರ್ಕಿಂಗ್ ವಿಡಿಯೋನು ಹಾಕ್ತೀನಿ, ಖಂಡಿತ ಮಿಸ್ ಮಾಡದಂತೆ ನೋಡಿ. ಈಗ ಇಲ್ಲಿ ನಾವು ಸೆಂಟರ್ಗೆ ಒಂದು ಗೆರೆಯನ್ನು ಹಾಕೊಳ್ಳೋಣ. ಹೀಗೆ ಡಾಟ್ ಆಗುತ್ತೆ ಅಂತಂದರೆ ಒಂದೊಂದು ಡಾಟ್ ಹಾಕೊಂಡ್ರೂ ಆಗುತ್ತೆ. ಅದಾದಮೇಲೆ ಅಳಿಸ್ಬಿಡ್ಬೋದು. ಇದು ಮಾರ್ಕರ್ ಆಗಿರೋದ್ರಿಂದ ಅಳಿಸ್ಬಿಡೋದು. ಇದನ್ನು ನಾವು ಟ್ರೇಸಿಂಗ್ ಮಾಡ್ಕೊಳ್ಳೋದಾದರೆ ಮಾರ್ಕರಲ್ಲಿ ಹೋಗ್ಬಿಡುತ್ತೆ ನೋಡಿ. ಇದಿಷ್ಟು ಆದ ನಂತರ ನೋಡಿ, ಇಲ್ಲಿ ನೋಡಿ ಇಟ್ಕೊಳ್ಳೋಣ. ಫಸ್ಟು ಇಟ್ಕೊಂಡು ಫುಲ್ಲು ಮಾರ್ಕನ್ನು ಮಾಡ್ಕೋಬೇಕು. ಈಗ ನೋಡಿದ್ರೆ ನಿಮಗೆ ಒಂದು ಸ್ಲೀವ್ ಶೇಪು ಬಂತಲ್ವ. ಈಗ ಇದನ್ನು ನಾವು ವರ್ಕನ್ನು ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದು. ಈಗ ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮತ್ತು ಇಲ್ಲಿ ಮಧ್ಯ ಸೆಂಟರ್ಗೆ ನಮಗೆ ಎಷ್ಟು ಉದ್ದ ವರ್ಕ್ ಮಾಡಬೇಕು ಅನ್ನೋದಾದರೆ ನೋಡಿ 9.5 ಮಾಡಬೇಕು ಇಂಚು ಬರುತ್ತೆ. ಅದರಲ್ಲಿ ಅರ್ಧ ಅಂದರೆ ಎಷ್ಟಾಯಿತು? 4.5. ಇಲ್ಲಿಂದ ಈ ಕಡೆಗೆ 4.5. ಯಾಕೆ ಅಂತಂದರೆ ಸ್ವಲ್ಪ ನೋಡಿ
ಇಷ್ಟು ಹಾಕೊಂಡ್ರೆ ನಮಗೆ ಸ್ವಲ್ಪ ಲೂಸು ಫಿಟ್ ಆಯಿತು ಅಂತಂದರೆ ಇಲ್ಲಿ ತನಕ ವರ್ಕ್ ಮಾಡಿಬಿಟ್ರೆ ನಮಗೆ ಬಿಚ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಷ್ಟನ್ನು ವರ್ಕನ್ನು ಮಾಡ್ಕೊಳ್ಳೋದು. ನೋಡಿ, ಈಗ ನಿಮ್ಗೊಂದು ಕರೆಕ್ಟಾಗಿರುವಂಥ ಪಿಕ್ಚರ್ ಸಿಕ್ತು. ಇಲ್ಲಿ ಇಷ್ಟು ಮಾತ್ರ ನಾವು ವರ್ಕ್ ಮಾಡಬೇಕಾಗತ್ತೆ. ಇಲ್ಲೆಲ್ಲ ಏನು ವರ್ಕನ್ನು ಮಾಡುವಂಥದ್ದು ಏನಿರಲ್ಲ. ಈಗ ನೋಡಿದ್ರಲ್ಲ ಮಾರ್ಕಿಂಗ್ ಯಾವ ರೀತಿ ಬಂತು ಅಂತ. ನಿಮ್ಗೇನಾದರೂ ಇಲ್ಲಿ ನೋಡಿ ಕರೆಕ್ಟಾಗಿ ಇಲ್ಲಿ ಗೆರೆಯನ್ನು ಹಾಕ್ಕೊಳ್ಳಿ. ಸ್ಟ್ರೈಟಾಗಿ ನೋಡಿ, ಸ್ಕೇಲಲ್ಲೇ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ರೀತಿ, ಇದು ಈ ರೀತಿ ಇಷ್ಟನ್ನು ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿದ್ರಲ್ಲ ಇಷ್ಟು ರೆಡಿ ಇದೆ. ಈಗ ನಾವು ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಜೊತೆಗೆ ಇದನ್ನು ಯಾವ ರೀತಿ ನಾನು ರಿಂಗ್ಗೆ ಫಿಕ್ಸ್ ಮಾಡ್ತೀನಿ ಅಂತಲೂ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮಾರ್ಕಿಂಗನ್ನು ಈ ರೀತಿ ನಾವು ಪೇಪರೆಲ್ಲ ಕಟ್ ಮಾಡ್ಕೊಂಡು ನಾವು ಕರೆಕ್ಟಾಗಿ ಅದ್ರ ಮೇಲೆ ಮೆಜರ್ಮೆಂಟಲ್ಲಿ ಬರೆದ್ರೆ ತುಂಬ ಈಸಿ ಮೆಥಡ್ ಅಂತ ಹೇಳ್ಬೋದು. ನೀವು ಪೇಪರ್ ಕಟ್ ಮಾಡಿಲ್ಲ, ನೀವು ಒಂದು ಸೈಡಲ್ಲಿ ಮಾರ್ಕ್ ಮಾಡ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಅದಕ್ಕೆ ರಬ್ ಮಾಡಿ ಅದೆಲ್ಲ ಹಿಂಸೆ ಆಗುತ್ತೆ, ಬಿಗಿನರ್ಸ್ ತುಂಬಾ ತೊಂದರೆ ಆಗುತ್ತೆ. ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.